ನಮಸ್ಕಾರ ಸ್ನೇಹಿತರೆ, ಸುಂದರ ನಡುವಾರದ ಶುಭೋದಯ. ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸಿದ್ದೀನಿ. ಇವತ್ತು ನಾನು ನಿಮ್ಮನ್ನು ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕು ಯರದೊಡ್ಡಿ ಗ್ರಾಮಕ್ಕೆ ಕರ್ಕೊಂಬಂದಿದ್ದೀನಿ. ಗಂಡುಗಲಿ ಪರನಾರಿ ಸೋದರ ಕುಮಾರರಾಮನ ಅಂತಿಮ ಕ್ಷಣಗಳನ್ನು ವಿವರಿಸುವಂಥ ಒಂದು ಹೃದಯ ವಿದ್ರಾವಕವಾದಂಥ, ಹೃದಯ ಕರಗಿ ಹೋಗುವಂಥ, ಕಣ್ಣೀರು ಹರಿದು ಹೋಗುವಂಥ ಒಂದು ಸನ್ನಿವೇಶನ ನಿಮಗೆ ವಿವರಿಸೋದಕ್ಕೆ ನಾನಿವತ್ತು ಕರ್ಕೊಂಬಂದಿದ್ದೀನಿ. ಯರದೊಡ್ಡಿ ಗ್ರಾಮ ನೀವು ಭಾಳ ತಲೆಯಲ್ಲಿ ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು. ಇತಿಹಾಸ ತಜ್ಞರು ಇದನ್ನು ಓದಿ ಬರೆದು ಈ ಶಾಸನವನ್ನು ದಾಖಲು ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಇದನ್ನು ನಾನು ಇಲ್ಲಿ ಹೇಳಲೇಬೇಕಾಗಿದೆ. ಇದನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ. ತೋರಿಸಿ ಬ್ರಿಜೇಶ್, ಎಂದಿನಂತೆ ಇವತ್ತು ಬ್ರಿಜೇಶ್ ನನ್ನ ಜೊತೆ ಇದ್ದಾರೆ. ಇಲ್ಲಿ ನೀವು ನೋಡ್ತಾ ಇರೋಂಥದ್ದು ಗೂಗೆ ಕಲ್ಲು ಅಂತ, ಇದು ಕುಮಾರರಾಮನ ಸಾಂಗತ್ಯದಲ್ಲಿ ದಾಖಲಾಗಿದೆ. ಗೂಗೆ ಕಲ್ಲು ಅಂತ ಏನಪ್ಪ ಅಂದ್ರೆ, ನಾವು ಗೂಗೆ ಅಂದರೆ ಸಾಮಾನ್ಯವಾಗಿ ನಾವು ಗೂಬೆಗಳನ್ನು ಗೂಗೆ ಅಂತ ಕರಿತೀವಿ. ಕಾಗೆ ಗೂಬೆಗಳು, ಹದ್ದು ಗೂಬೆಗಳು. ಯಾಕಪ್ಪ ಆ ಮಾತು ಬಂತು ಅಂತಂದರೆ, ತನ್ನ ಕೊನೆಯ ಯುದ್ಧದಲ್ಲಿ ಕುಮಾರರಾಮ 1328ರ ತನ್ನ ಕೊನೆಯ ಯುದ್ಧದಲ್ಲಿ ಮಾತಂಗಿ ಕುಮಾರರಾಮನ ತಲೆಯನ್ನು ಕತ್ತರಿಸಿ ತಗೊಂಡು ಹೋದಂಥ ಜಾಗ ಇದು ಗೂಗೆ ಕಲ್ಲು. ಗೂಗೆ ಕಲ್ಲು ಅಂತ ಯಾಕೆ ಹೆಸರು ಬಂದಿರಬಹುದು ಸ್ನೇಹಿತರೆ? ಯಾಕಪ್ಪ ಅಂತಂದರೆ, ಬಾಣಗಳಿಂದ ಚುಚ್ಚಿಸಿಕೊಂಡು, ಸಹಸ್ರಾರು ಬಾಣಗಳಿಂದ ಚುಚ್ಚಿಸಿಕೊಂಡು ರಕ್ತ ಸಿಕ್ತನಾಗಿದ್ದಂಥ ಕುಮಾರರಾಮ ತನ್ನ ಕೊನೆಯ ಕ್ಷಣಗಳನ್ನು ನೋಡ್ತಾ ಈ ಕಲ್ಲು ಮೇಲೆ ಕೂತಿರ್ತಾನೆ. ಆದರೆ ಅವನ ಕ್ಷಾತ್ರಕ್ಕೆ ಬೆದರಿದ ಸಮಸ್ತ ಶತ್ರುಗಳು, ಮಾತಂಗಿಯೂ ಸೇರಿದಂಥ ಸಮಸ್ತ ಶತ್ರುಗಳು ಕುಮಾರರಾಮನ ಕ್ಷಾತ್ರಕ್ಕೆ ಬೆದರಿ ಯಾರೂ ಅವನ ಹತ್ರ ಹೋಗೋದಿಲ್ಲ. ಕುಮಾರರಾಮನ ಹತ್ರ ಸುಳಿಯಲು ಯಾರಿಗೂ ಗಂಡೆದೆ ಇರೋದಿಲ್ಲ. ಆದ ಕಾಲಕ್ಕೆ ಇಲ್ಲಿ ಕೂತಂಥ ಗಂಡಗಲಿ ಕುಮಾರರಾಮನ ಪ್ರಾಣ ಪಕ್ಷಿ ಹಾರಿ ಹೋಗಲಾಗಿ. ನೋಡಿ, ಪ್ರಕೃತಿಗೆ ಎಷ್ಟು ಚೆನ್ನಾಗಿ ಗೊತ್ತಾಗತ್ತೆ ಒಬ್ಬ ಮನುಷ್ಯ ಜೀವಂತನೋ ಇಲ್ವೋ ಅಂತ. ಅಂದರೆ ಕಾಗೆ ಗೂಗೆಗಳಿಗೆ, ರಣಹದ್ದುಗಳಿಗೆ ಅವನ ಪ್ರಾಣ ಪಕ್ಷಿ ಹಾರಿ ಹೋಗಿದ್ದು ಗೊತ್ತಾಗುತ್ತೆ. ವಾಸನೆಯಿಂದಲೇ ಪ್ರಕೃತಿಯನ್ನು ಆಳಬಲ್ಲಂಥ ಚರಚರ ವಸ್ತುಗಳು, ಪ್ರಾಣಿ ಪಕ್ಷಿಗಳು ನಮಗಿಂತ ಎಷ್ಟ ಮೇಲಲ್ವೇನ್ರಿ? ರಣಹದ್ದುಗಳಿಗೆ ಕುಮಾರರಾಮನ ಪ್ರಾಣ ಪಕ್ಷಿಗಳು ಹಾರಿ ಹೋಗಿವೆ ಅಂತ ಗೊತ್ತಾಗಲಾಗಿ ಅವನು ಕೂತಿದ್ದಂಥ ಕಲ್ಲು ಮೇಲೆ ಇಲ್ಲಿ ಸುತ್ತೊಡಿತಾ ಇರ್ತವೆ. ಅದನ್ನು ಗ್ರಹಿಸಿದಂಥ ಮಾತಂಗಿ, ಓಹೋ, ಈಗ ಕುಮಾರರಾಮ ಪ್ರಾಣ ಬಿಟ್ಟಿದ್ದಾನೆ ಅಂತ ಹೇಳಿ ಇಲ್ಲಿ ಕೂತಿದ್ದ, ಶಿಲೆಯಂತೆ ಕೂತಿದ್ದ, ದೇಹದ ಕಾವು ಇನ್ನೂ ಆರದಿದ್ದ, ಕಣ್ಣುಗಳಲ್ಲಿ ಕ್ಷಾತ್ರ ಇನ್ನೂ ಸಿಡಿಯುತ್ತಿದ್ದ ಕುಮಾರರಾಮನ ಕತ್ತನ್ನು ಇಲ್ಲಿಂದ ಕತ್ತರಿಸ್ಕೊಂಡು ಹೋಗ್ತಾಳೆ. ಅದೇ ಕಲ್ಲು ಇದು ಗೂಗೆ ಕಲ್ಲು ಅಂತ. ನೀವು ಇದನ್ನು ಇತಿಹಾಸ ಪ್ರಿಯರಾದರೆ ನೀವು ಹುಡುಕೊಂಬಂದು ಮಸ್ಕಿ ತಾಲೂಕಲ್ಲಿರೋ ಯರದೊಡ್ಡಿ ಗ್ರಾಮಕ್ಕೆ ಬಂದು ನೀವು ಇದನ್ನು ನೋಡಿ ಭಕ್ತಿಪೂರ್ವಕವಾಗಿ ನೀವು ಇದಕ್ಕೆ ನಮಸ್ಕಾರ ಮಾಡ್ತೀರಾ. ಇದನ್ನು ಚೆನ್ನಾಗಿ ಉಳಿಸ್ಕೋಬೇಕು ಅಂತ ನಾನು ಈ ಗ್ರಾಮಸ್ಥರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇತಿಹಾಸದ ಒಂದು ಅದ್ಭುತವಾದಂಥ ಕಲ್ಲು ಇದು. ಇತಿಹಾಸದ ಒಂದು ಪ್ರಮುಖವಾದಂಥ ಕೊಂಡಿ. 1328ರಷ್ಟು ಅತ್ಯಂತ ಪುರಾತನವಾದಂಥ ಐತಿಹಾಸಿಕವಾದಂಥ ಕೊಂಡಿನ ನಾವಿನ್ನೂ ಚೆನ್ನಾಗಿ ನೋಡ್ಕೋಬೇಕಿದೆ. ಕತೆ ಇಲ್ಲಿಗೆ ಮುಗಿಲಿಲ್ಲ. ಇದಕ್ಕೆ ತಗೊಳ್ಳುವಂಥ ಬಹಳ ಪ್ರಮುಖವಾದಂಥ ಒಂದು ಶಾಸನ ಇದೆ. ಇತಿಹಾಸ ಪ್ರಿಯರೆಲ್ಲರೂ, ಕುಮಾರರಾಮನ ಪ್ರಿಯರೆಲ್ಲರೂ ಪಾಂಚಾಲಗಂಗ ಸಾಂಗತ್ಯವನ್ನು ನೀವೆಲ್ಲ ಓದೇ ಇರ್ತೀರಿ. ಪಾಂಚಾಲಗಂಗ ಸಾಂಗತ್ಯವನ್ನು ನೀವೆಲ್ಲ ಓದೇ ಇರ್ತೀರಿ. ಕುಮಾರರಾಮನ ಯಾರ್ಯಾರು ಓದ್ಕೋಬೇಕು ಆಸಕ್ತಿ ಇರೋರು, 13-14ನೇ ಶತಮಾನದ ಇತಿಹಾಸದ ಮೇಲೆ ಆಸಕ್ತಿ ಇರೋರೆಲ್ಲ ಪಾಂಚಾಲಗಂಗನ ಸಾಂಗತ್ಯ ಓದಿರ್ತೀರಿ. ಆ ಸಾಂಗತ್ಯದನ್ನು ನಮ್ಮ ಶಾಸನ ತಜ್ಞರು ಎಲ್ಲ ಓದಿ ಅದನ್ನು ಬರೆದಿಟ್ಟಿದ್ದಾರೆ. ಅದನ್ನು ನಾನು ನಿಮಗೋಸ್ಕರ ಓದ್ತೀನಿ. ಆ ಪಾಂಚಾಲಗಂಗ ಸಾಂಗತ್ಯದಲ್ಲಿ ಏನು ಬರೆದಿದ್ದಾರೆ ಅಂತಂದರೆ, ಕುಮಾರರಾಮನನ್ನು ಕೊಲ್ಲಲು ಮಾತಂಗಿ ಆನೆಯ ಮೇಲೆ ಬಂದು ಬಾಣಗಳನ್ನು ಬಿಡ್ತಾರೆ ಅಂತ. ಬನ್ನಿ ಇಲ್ಲಿ ತೋರಿಸು ಬ್ರಿಜೇಶ್. ಇಲ್ಲಿ ನೀವು ನೋಡ್ತಾ ಇರ್ತಕ್ಕಂಥದ್ದು ಗಂಡುಗಲಿ ಕುಮಾರರಾಮ ಪುಣ್ಯಾತ್ಮ. ನೋಡಿ, ಇಲ್ಲಿ ಆನೆ ಈ ಕಲ್ಲು ಒಡೆದೋಗಿರೋದ್ರಿಂದ ಅದ್ರ ಮೇಲೆ ಕೂತಿರ್ತಕ್ಕಂಥ ಮಾತಂಗಿ ಬಾಣಗಳನ್ನು ಬಿಡ್ತಾ ಇರ್ತಕ್ಕಂಥದ್ದು ನೀವು ನೋಡ್ತಾ ಇದ್ದೀರಾ. ತೋರಿಸು ಬ್ರಿಜೇಶ್ ಅದನ್ನು. ಅದಲ್ಲದಲೇ ಕುಮಾರರಾಮನಿಗೆ ತೋರಿಸ್ತಾ ಇದ್ದೀರಾ, 5 ಜನ ಪತ್ನಿಯರಿದ್ದರು ಅಂತ ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಇಲ್ಲಿ ನೋಡಿ, 5 ಜನ ಪತ್ನಿಯರು, 1, 2, 3, 4 ಮತ್ತು 5. ಈ ವೀರ್ಗಲ್ನಲ್ಲಿ ಒಂದು ಭಾಳ ವಿಶೇಷ ಏನು ಗಮನಿಸಿ ಅಂತಂದರೆ, 4 ಜನ ಕೈಯನ್ನು ಮೇಲೆತ್ತಿದ್ದಾರೆ. 1, 2, 3 ಮತ್ತು 4. 4 ಜನ ಮಹಿಳೆಯರು, ಕುಮಾರರಾಮನ ಪತ್ನಿಯರು ಕೈಯನ್ನು ಮೇಲೆತ್ತಿದ್ದರ ಸಂಕೇತ ಏನಂದರೆ, ಅವರು ಕುಮಾರರಾಮನ ಜೊತೆಗೆ ಸತಿಯನ್ನು ಹೋಗಿದ್ದಾರೆ. ಕುಮಾರರಾಮನ ಜೊತೆಗೆ ಅವರು ಸತಿಯನ್ನು ಹೋಗ್ತಾರೆ. ಮತ್ತೊಬ್ಬ ಪತ್ನಿ, ಅವಳಿಗೊಬ್ಬ ಮಗ ಇರ್ತಾನೆ. ಆ ಮಗನನ್ನು ನೋಡಿಕೊಳ್ಳಲಿಕ್ಕಾಗಿ ಅವಳು ತಾನು ಉಳಿತಾಳೆ. ಮಿಕ್ಕ 4 ಪತ್ನಿಯರು ಸತಿ ಹೋಗ್ತಾರೆ, ಸತಿ ಸಹಗಮನ ಮಾಡ್ತಾರೆ.
ಎಂಥ ಕಥೆ ನೋಡಿ. ಅವಳ ಕೈಯಲ್ಲಿರುವಂಥ ಅವಳ ಹತ್ರ ಒಂದು ಮಾತನಾಡುವ ಗಿಳಿಯನ್ನು ಕುಮಾರರಾಮ ಸಾಕಿರ್ತಾನೆ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಆ ಗಿಳಿಯನ್ನು ಇಲ್ಲಿ ನೀವು ನೋಡ್ತಾ ಇದ್ದೀರಾ. ತೋರಿಸಿ ಬ್ರಿಜೇಶ್ ಇದನ್ನು. ಇನ್ನೊಂದು ಭಾಳ ವಿಶೇಷ ಏನಪ್ಪ ಅಂತಂದರೆ ಇಲ್ಲಿ ತೋರಿಸಿ, ನೀವು ಇಲ್ಲಿ ತೋರಿಸಿ ಕೊನೆಯಲ್ಲಿ ನಾಕಿತಿ ಅಂತ ತೋರಿಸಿ. ಅದು ಈ ನಾಕಿತಿ ಕುಮಾರರಾಮನ ಪತ್ನಿಯರ ಹೆಸರು ವೀರಾಬಾಯಿ ನಾಕಿತಿ, ನಾಕಿತಿ, ರಾಮಲೆ ನಾಕಿತಿ, ಮುದೆ ನಾಕಿತಿ. ಕೊನೆಯ ಹೆಂಡತಿ ಹೆಸರಿರುವಂಥ ಭಾಗ ಕತ್ತರಿಸೋಗಿದೆ. ಈ ನಾಕಿತಿಯರೇ ಮುಂದೆ ನಾಗತಿಯರಾಗ್ತಾರೆ. ನಾವು ಚಿತ್ರದುರ್ಗದ ಇತಿಹಾಸದಲ್ಲಿ ಅತ್ಯಂತ ಧೀರೋದಾತ್ತ ಪಾತ್ರವಾದಂಥ ಗಂಡೋಬಳವ ನಾಗತಿಯನ್ನು ಕೇಳಿಲ್ವಾ? ಅದು ನಾಕಿತಿ. ಹೊಯ್ಸಳರ ಕಾಲದಲ್ಲಿ ನಾಯಕರು ಮತ್ತು ನಾಕಿತಿಯರು ಅಂತ ಇದ್ದರು, ಕರೆಕ್ಟ್ ಅಲ್ವಾ? ನಾಯಕರು ಮತ್ತು ನಾಕಿತಿಯರು ಕಾಲಕ್ರಮೇಣವಾಗಿ ನಾಗತಿಯರಾಗ್ತಾರೆ. ಕುಮಾರರಾಮನ ಅಂತ್ಯವನ್ನು ವಿವರಿಸುವಂಥ ಅತ್ಯಂತ ಶಾಸನಬದ್ಧವಾದಂಥ ದಾಖಲೆ ಮತ್ತು ಶಿಲಾಶಾಸನ ಇದು ಗೂಗೆಕಲ್ಲು. ಅದು ಎಷ್ಟು ಚೆನ್ನಾಗಿದೆ ನೋಡಿ. ಇವಳು ಬಾಣಗಳ ಮೇಲೆ, ಆನೆಯ ಮೇಲೆ ಕೂತ್ಕೊಂಡು ಬಾಣಗಳಿಂದ ಕುಮಾರರಾಮನನ್ನು ಚುಚ್ಚಿ ಅವನ ಕೊನೆಯಲ್ಲೂ ಅವನ ಪ್ರಾಣಗಳು ಹೋಗದೇ ಇದ್ದಂಥ ಕಾಲದಲ್ಲಿ ಕುಮಾರರಾಮ ಗೂಗೆಕಲ್ಲೆಯನ ಮೇಲೆ ಕೂತು ತನ್ನ ಕೊನೆಯ ಉಸಿರನ್ನು ಇಳೆಯುವಂಥ ಕಾಲಕ್ಕೆ, ಅವನ ಹತ್ತಿರಕ್ಕೆ ಹೋಗೋದಕ್ಕೆ ಯಾರಿಗೂ ಕ್ಷಾತ್ರವೇ ಇಲ್ಲದಂಥ ಕಾಲದಲ್ಲಿ ರಣಹದ್ದುಗಳ ಓಡಾಟವನ್ನು ಅವನ ತಲೆಯ ಮೇಲೆ, ಗೂಗೆಗಳ ಓಡಾಟವನ್ನು ಅವನ ತಲೆಯ ಮೇಲೆ ಗ್ರಹಿಸಿದ ಮಾತಂಗಿ ಕೊನೆಯದಾಗಿ ಹೋಗಿ ಆ ಗೂಗೆಕಲ್ಲಿನ ಮೇಲೆ ಕೂತಿದ್ದಂಥ ಕುಮಾರರಾಮನ ಪ್ರಾಣಪಕ್ಷಿಗಳಾಗಲೇ ಆರೋಗಿರುತ್ತೆ. ಆ ಕುಮಾರರಾಮನ ಶಿರವನ್ನು ಕತ್ತರಿಸ್ಕೊಂಡು ಹೋಗ್ತಾಳೆ. ಎಂಥ ಹೃದಯ ಕರಗಿ ಹೋಗುವಂಥ ಕಥೆ. ಕುಮಾರರಾಮ ಬದುಕಿದ್ದು ಒಂದು 28 ವರ್ಷ, 1300ರಿಂದ 1328. 1328ರಲ್ಲಿ ಆದ ಘಟನೆಗೆ ಸಾಕ್ಷಿಯಾಗಿ ನಮ್ಮೆದುರಿಗೆ ಈ ಶಿಲಾಶಾಸನ ಇದೆ ಮತ್ತು ಆ ಗೂಗೆಕಲ್ಲಿದೆ. ಇತಿಹಾಸದ ಒಂದು ಬಹಳ ಪ್ರಮುಖವಾದಂಥ, ಅದ್ಭುತವಾದಂಥ, ಐತಿಹಾಸಿಕವಾದಂಥ, ಗುರುತರವಾದಂಥ, ನಾವೆಲ್ಲರೂ ಉಳಿಸ್ಕೊಳ್ಳೇಬೇಕಾದಂಥ ಶಿಲಾಶಾಸನ ಇದು. ನಾವು ಉಳಿಸ್ಕೋಬೇಕಿದ್ದನ್ನು. ಇಲ್ಲಿ ಸಂಬಂಧಪಟ್ಟ ಗ್ರಾಮಸ್ಥರು, ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು, MLAಗಳು ಯಾರ್ಯಾರಿದ್ದೀರಿ ಎಲ್ಲರೂ ನನ್ನ ಹೃದಯಪೂರ್ವಕ ನಮನ ಮತ್ತು ವಿನಂತಿ. ಇದನ್ನು ದಯಮಾಡಿ ಉಳಿಸ್ಕೊಳ್ಳಿ. ಪಕ್ಕದಲ್ಲೊಂದು ಬೋರ್ಡ್ ಹಾಕಿ, ನಮ್ಮ ಮುಂದಿನ ಜನಾಂಗ ಇತಿಹಾಸವನ್ನು ಓದೋರಿಗೆ ಇದು ಬೇಕಾಗುತ್ತೆ. ಇಲ್ಲದೆ ತಪ್ಪೋಗ್ಬಿಟ್ರೆ ನಾವು ಯಾರನ್ನೋ ನೋಡಿಕೊಂಡು ನಾವು ಓಡಾಡಬೇಕಾಗುತ್ತೆ. ನಮ್ಮ ಮನೆಯ ಹೀರೋಗಳನ್ನು ನಾವು ಮರಿಬೇಕಾಗುತ್ತೆ. ಅದಾಗದೇ ಇರಲಿ. ಕುಮಾರರಾಮ ನಮ್ಮೆಲ್ಲರ ಪಾಲಿನ ಸದಾ ಸರ್ವದಾ ಸರ್ವಕಾಲಿಕ ಹೀರೋ. ಇಷ್ಟಕ್ಕೆ ಮುಗೀತು ಅನ್ಕೋಬೇಡಿ. ಇನ್ನೂ ಬಹಳ ಪ್ರಮುಖವಾದಂಥ ಮತ್ತೊಂದು ಗುರುತರ ಐತಿಹಾಸಿಕ ಜಾಗಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ. ನೋಡಿ ಸ್ನೇಹಿತರೆ, 1378ರಲ್ಲಿ ಕುಮಾರರಾಮ ತಾನು ಮಾಡಿದಂಥ ಕೊನೆಯ ಯುದ್ಧ ಭೂಮಿ, ರಕ್ತವನ್ನೇ ಕುಡಿದು ಇನ್ನೇನನ್ನು ಬೆಳೆಯಲಾರದ ಬ್ಯಾರನ್ ಲ್ಯಾಂಡ್ ಆಗಿ 800 ವರ್ಷಗಳಿಂದ ನಿಂತಿರತಕ್ಕಂಥ ಯುದ್ಧ ಭೂಮಿ. ನೇಮಿ ಖಾನ್, ಮೊಹಮ್ಮದ್ ಬಿನ್ ತುಘಲಕನ ದಂಡನಾಯಕನಾದಂಥ ನೇಮಿ ಖಾನ್ ವರ್ಸಸ್ ಕುಮಾರರಾಮ ನಡೆದಂಥ ಕೊನೆಯ ಯುದ್ಧ 1328ರಲ್ಲಿ. ಇದೆಲ್ಲ ತೆಲಿಖಾನಿನ ಜಾಗ. ಇವೆಲ್ಲ ತೆಲಿಖಾನ್, ಇವತ್ತಿನ ತೆಲಿಖಾನ್ ಅಂತ ನಾವು ಏನು ನಾನು ತೋರಿಸ್ತಾ ಇದ್ದೀನಲ್ಲ ಈಗ, ಆ ತೆಲಿಖಾನಿನ ಜಾಗ, ಯುದ್ಧ ಭೂಮಿ ಇವೆಲ್ಲ ನೋಡಿ. ಎಷ್ಟು ವಿಶಾಲವಾದಂಥ ಬಯಲು, ಯುದ್ಧಕ್ಕೆ ಹೇಳಿ ಮಾಡಿಸಿದಂಥ ಬಯಲು. ಇಲ್ಲಿಯ ಯುದ್ಧದಲ್ಲಿ ಕುಮಾರರಾಮ ಹುತಾತ್ಮನಾಗ್ತಾನೆ. ಎಲ್ಲರ ರಕ್ತವನ್ನು ಕುಡಿದ ಭೂತಾಯಿ ನೀರು ಕುಡಿಯೋದಕ್ಕೆ ಇನ್ಕಾರ್ ಮಾಡಿಬಿಡ್ತಾಳೆ. ಅಂದರೆ ನೀರು ಕುಡಿಯೋಲ್ಲ ಅವಳು, ಅದಕ್ಕೆ ಇಲ್ಲಿ ಏನು ಬೆಳೆಯಲ್ಲ. ನೋಡಿ ತೋರಿಸಿ ಬ್ರಿಜೇಶ್, ಇಲ್ಲಿ ಇಂಗಿ ಹೋಗದ ನೀರು, ಇಂಗಲ್ಲ ನೀರಲ್ಲಿ ಅಲ್ಲೇ ನಿಂತಿರುತ್ತೆ ನೋಡಿ. ಅಲ್ಲಿ ಬಿರು ಬೇಸಿಗೆಯಲ್ಲಿ ನಾನು ನಿಂತಿದ್ದೀನಿ. ನೀರಿಂಗಲ್ಲ, ಏನು ಬೆಳೆಯಲ್ಲ ಇಲ್ಲಿ. 800 ವರ್ಷಗಳಿಂದ ಇದು ಮರುಭೂಮಿಯಾಗಿ ನಿಂತು ಬಿಟ್ಟಿದೆ. ಕುಮಾರರಾಮನ ರಕ್ತವನ್ನು ಕುಡಿದ ಭೂರಮೆ. ನಾನು ಹೆರದೊಡ್ಡಿಯಿಂದ 1.5 ಕಿಲೋಮೀಟರ್ ದೂರ ನಿಮ್ಮನ್ನು ಕರ್ಕೊಂಬಂದಿದ್ದೀನಿ. ಇಲ್ಲಿ ನೀವು ಕಾಣ್ತಾ ಇರತಕ್ಕಂಥದ್ದು ಕುಮಾರರಾಮನ ಸಮಾಧಿ.
ಇಲ್ಲಿ ಕಟ್ಟೆಯನ್ನು ನೋಡ್ತಾ ಇರ್ಬೋದು, ತೋರಿಸಿ ಬ್ರಿಜೇಶ್. ಈ ಕಟ್ಟೆ, ಈ ಕಟ್ಟೆ ಒಂದಾಳ ಎತ್ತರದ ಕಟ್ಟೆ ಇತ್ತು ಅಂತ ಸ್ಥಳೀಯರು ಇಲ್ಲಿ ಹೇಳ್ತಾರೆ. ಈಗ ಅದು ಕಾಲನ ಹೊಡೆತಕ್ಕೆ ಸಿಕ್ಕಿ ಇದು ರೋಡು ಇದು ಎರಡು ಒಂದೇ ಲೆವೆಲ್ ಆಗೋಗಿದೆ. ಎತ್ತರದ ಸ್ಥಳದಲ್ಲಿ ಕುಮಾರರಾಮನನ್ನು ಸಮಾಧಿ ಮಾಡಲಾಯಿತು 1328ರಲ್ಲಿ. ಇನ್ಫ್ಯಾಕ್ಟ್ ಹಿಂದೆ ಎಲ್ಲ ನೀವು ನೋಡ್ಬೋದು, ಎಲ್ಲ ಹುಣಸೆ ಮರಗಳಿಂದ ಆವೃತವಾದಂಥ ಪ್ರದೇಶ. ಈ ಪ್ರದೇಶನ ತಲೇಖಾನ್ ಅಂತ ಕರೀತಾರೆ. ತಲೇಖಾನಿಂದ ಹಿಡಿದು ಹೆರದೊಡ್ಡಿವರೆಗೆ ಸಂಪೂರ್ಣವಾಗಿ ಒಂದು ಕಾಲದಲ್ಲಿ 13-14ನೇ ಶತಮಾನದಲ್ಲಿ ಇದು ದೊಡ್ಡದಾದಂಥ ಒಂದು ಸ್ಮಶಾನವಾಗಿದ್ದಂಥ ಪ್ರದೇಶ. ಯುದ್ಧಗಳು ನಡೆದಂಥ ಪ್ರದೇಶ, 10 ಯುದ್ಧಗಳು ನಡೆದಂಥ ಪ್ರದೇಶ, ರಕ್ತವನ್ನು ಕುಡಿದಂಥ ಭೂಮಿ. ನಾನು ಹೋಗ್ಬೇಕಾದ್ರೆ ನಿಮಗೆ ತೋರಿಸ್ತೀನಿ, ಒಂದು ಚೌರಿಗೆ ನೀರು ಹಾಕಿದ್ರೆ ಭೂಮಿ ಒಳಗಡೆ ಒಂದು ಹನಿ ನೀರು ಹೋಗಲ್ಲ, ಇಲ್ಲಿ ಎಲ್ಲ ಮೇಲೆ ಇರುತ್ತೆ. ರಕ್ತವನ್ನು ಕುಡಿದು ತನ್ನ ದಾಹವನ್ನು ಭೂರಮೆ ಹಿಂಗಿಸ್ಕೊಂಡ್ಬಿಟ್ಟಿದ್ದಾಳೆ. ಅಂಥ ಒಂದು ರಣಾಂಗಣದಲ್ಲಿ ಗಂಡುಗಲಿ ಕುಮಾರರಾಮನ ಅಂತ್ಯಕ್ರಿಯೆ ನಡೆದಿದೆ. ಈ ಊರಿನ ಮುಂಚೆ ಹೆಸರು ತೆಂಕವಾವಿ ಅಂತಿತ್ತು. ಸುತ್ತಲ ಪರ್ವತಗಳಿಂದ ಕೂಡಿದ 101 ಬಾವಿಗಳಿದ್ದಂಥ ಸಮೃದ್ಧವಾದಂಥ ಪ್ರದೇಶ ತೆಂಕವಾವಿ. ಕುಮಾರರಾಮನ ತಲೆಯನ್ನು ತೆಗೆದುಕೊಂಡಂಥ ಸಲುವಾಗಿ ಇದು ತಲೀಖಾನ ಆಯಿತು. ತಲೆಯನ್ನು ತಿಂದಂಥ ಜಾಗ. ಯಾಕೆಂತಂದರೆ ಅಲ್ಲಿಗೂ ಇಲ್ಲಿಗೂ ಹೆಚ್ಚೇನು ಡಿಫ್ರೆನ್ಸ್ ಇಲ್ಲ, ಎಲ್ಲ ಒಂದೇ ವಿಸ್ತಾರವಾದಂಥ ಪ್ರದೇಶ. ನೀವು ರಕ್ಕಸಗಿ ತಂಗಡಗಿ ಮಧ್ಯದಲ್ಲಿ ವಿಸ್ತಾರವಾದಂಥ ಯುದ್ಧ ನಡೆದಂಥ ಜಾಗ ನೀವು ನೋಡಿದ್ರಲ್ಲ ನನ್ನ ವಿಡಿಯೋದಲ್ಲಿ, ಅಷ್ಟೇ ವಿಸ್ತಾರವಾದಂಥ ಪ್ರದೇಶ ಇದು ತಲೀಖಾನ. ಕುಮಾರರಾಮನ ತಲೆಯನ್ನು ಬಲಿಯಾಗಿ ಕೇಳಿ ತಿಂದಂಥ ಪ್ರದೇಶ ತಲೇಖಾನ ಆಗೋಯ್ತು. 101 ಬಾವಿಗಳಿಂದ ಸಮೃದ್ಧವಾಗಿದ್ದಂಥ ತೆಂಕವಾವಿ ಕುಮಾರರಾಮನ ಅಂತ್ಯದೊಂದಿಗೆ ಇದು ತಲೇಖಾನ ಆಯಿತು. ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ಈ ಸಮಾಧಿ ಒಳಗಿರತಕ್ಕಂಥದ್ದು ಅವನ ಮುಂಡ ಮಾತ್ರ. ರುಂಡ ಎಲ್ಲೋಯ್ತು? ನಿಮ್ಗೆ ಆಗಲೇ ನಾನು ಹೇಳಿದಾಗೆ ಮಾತಂಗಿ ಅವನ ರುಂಡವನ್ನು ತೆಗೆದು ನೇಮಿಖಾನಿಗೆ ಕೊಡ್ತಾಳೆ. ದೆಲ್ಲಿಯ ಸುಲ್ತಾನರ ಮಗಳಾಗಿದ್ದವಳಿಗೆ ಕುಮಾರರಾಮನ ಮೇಲೆ ಅವನನ್ನು ಕೇಳಿ ಅವನನ್ನು ಪ್ರೀತಿಸಿ ಅವನನ್ನು ನೋಡಲೇಬೇಕು ಅಂತ ಹಠ ಮಾಡಲಾಗಿ ಆ ತಲೆ ದೆಲ್ಲಿವರೆಗೆ ಪ್ರಯಾಣ ಬೆಳೆಸುತ್ತೆ. ಕುಮಾರರಾಮನ ಶಿರ ವಿಜಯನಗರದ ಇವತ್ತಿನ ಆನೆಗೊಂದಿಯ, ಇವತ್ತಿನ ರಾಯಚೂರಿನ, ಇವತ್ತಿನ ಮಸ್ಕಿಯಿಂದ ದಿಲ್ಲಿವರೆಗೆ ಪ್ರಯಾಣ ಬೆಳೆಸುತ್ತೆ. ಆದರೆ ಅವನ ಕ್ಷಾತ್ರ ಎಲ್ಲಿಗೂ ಬಿಡಲಾರದು ಅಂದಂಗೆ ಅವನ ತಲೆಯಲ್ಲಿ ಹೋಗುತ್ತೋ ಅಲ್ಲಿ ಅಸಹಜವಾದಂಥ 100 ಸಾವುಗಳು ಸಂಭವಿಸಿಬಿಡ್ತವೆ. ಅವನ ಹೆಸರಿನ ಮೇಲೆ ಶತ್ರುಗಳ 100 ಸಾವುಗಳು ಸಂಭವಿಸಲಾಗಿ ಅಲ್ಲಿನ ಪುರೋಹಿತರು ಇದು ಸರಿ ಇಲ್ಲ, ಇದು ಬೇಡ, ಅವನ ತಲೆಯನ್ನು ಎಲ್ಲಿಂದ ತಂದರೂ ಅಲ್ಲಿಗೆ ವಾಪಸ್ ಕಳಿಸ್ಬಿಡಿ ಅಂತ ಹೇಳ್ತಾರೆ. ಆಗ ಕುಮಾರರಾಮನ ಶಿರ ಅಲ್ಲಿಂದ ವಾಪಸ್ಸು ಕುಮ್ಮಟದುರ್ಗಕ್ಕೆ ಹೋಗುತ್ತೆ. ಕುಮ್ಮಟದುರ್ಗದ ವಿಡಿಯೋದಲ್ಲಿ ನನ್ನ 200ನೇ ವಿಡಿಯೋದಲ್ಲಿ ನಾನು ಇದನ್ನು ಹೇಳಿದ್ದೀನಿ. ಅದಾಗಿ 90 ವಿಡಿಯೋಗಳಾದ್ಮೇಲೆ ನಾನು ವಾಪಸ್ ಕುಮಾರರಾಮನ ಬಳಿಗೆ ಬಂದಿದ್ದೀನಿ ರೀ. ನೀವು ಕುಮಾರರಾಮನ 200ನೇ ವಿಡಿಯೋ ನೋಡಿದ್ರೆ ಅವನ ತಲೆಯನ್ನಿಟ್ಟಂಥ ಜಾಗ ಇವತ್ತು ದೇವಸ್ಥಾನ ಮಾಡಿ ಅಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಅದನ್ನು ನಾನು ಹೇಳಿದ್ದೀನಿ. ಅವನ ಮುಂಡ ಇದ್ದಂಥ ಜಾಗ. ASI ಅವರು ಬಂದು ಇದಕ್ಕೊಂದು ಎಸ್ಟಿಮೇಟ್ ಹಾಕಿ 50 ಲಕ್ಷ ಬಿಡುಗಡೆ ಆಗಿದೆ ಅಲ್ವಾ? 50 ಲಕ್ಷ ರೂಪಾಯಿಗಳು ASIಯಿಂದ ಬಿಡುಗಡೆಯಾಗಿ ಇದೊಂದು ಐತಿಹಾಸಿಕ ಸ್ಮಾರಕವಾಗಲಿದೆ. ನೀವು ಮುಂಚೆ ಬಂದು ನೋಡ್ಬೋದು, ಆಮೇಲೆ ಬಂದು ನೋಡ್ಬೋದು. ಇಲ್ಲ ನೀವೆಲ್ಲ ಬಂದರೆ ASIಗೆ ಜಾಸ್ತಿ ಒತ್ತಾಸೆ ಆಗುತ್ತೆ, ಫಾಲೋ ಅಪ್ ಮಾಡ್ದಂಗೆ ಆಗುತ್ತೆ. ನಾವೆಲ್ಲ ಬಂದು ನೋಡ್ತಾ ಇರಬೇಕು ಆಗಾಗ ಇದನ್ನು. ಆಗಾಗ ಎಲ್ಲರೂ ಬನ್ನಿ, ಅವರವ್ರ ಶಕ್ತಿಯಾನುಸಾರ ವಿಡಿಯೋಗಳನ್ನು ಮಾಡಿ ಹಂಚಿ ಎಲ್ಲರಿಗೂ ಗೊತ್ತಾಗಲಿ ಕುಮಾರರಾಮ ತನ್ನ ಕೊನೆಯ ದಿನಗಳನ್ನು ಕಳೆದಂಥ ಜಾಗ ತಲೀಖಾನ. ರಣರೋಚಕವಾದಂಥ ಕಥೆ. ಅವನು 28 ವರ್ಷಗಳಲ್ಲಿ 28 ವರ್ಷಗಳು ಒಂದೇ ಒಂದು ಸೆಕೆಂಡನ್ನು ವೇಸ್ಟ್ ಮಾಡದೇ ಇದ್ದಂಗೆ ರಣಾಗ್ರದಲ್ಲಿ ಕಡಿದಾಡಿ ಸಾಯಬೇಕು ಅಂತ ಅವನು ಹೇಳ್ದಂಗೆ ರಣಾಗ್ರದಲ್ಲಿ ಅವನು ಹುತಾತ್ಮನಾದಂಥ ವೀರ ಯೋಧ ಪರನಾರಿ ಸೋದರ ಗಂಡುಗಲಿ ಕುಮಾರರಾಮ ತನ್ನ ಕೊನೆಯ ದಿನಗಳನ್ನು ಕಳೆದಂಥ ಜಾಗ. ಇದನ್ನೆಲ್ಲ ನೀವು ಬಂದು ನೋಡಬೇಕು. ASI ಅವರು ಬಂದು ಇದನ್ನೆಲ್ಲ ಡೆವಲಪ್ ಮಾಡಿದ್ಮೇಲೆ ಅವರ ಪೇಪರ್ನಲ್ಲೂ ಬರುತ್ತೆ, ASI ಅವರ ಮ್ಯಾಗ್ಝೈನಲ್ಲೂ ಬರುತ್ತೆ, ಸರ್ಕಾರಿ ಅಧಿಕೃತ ರಾಜ್ಯಪತ್ರದಲ್ಲೂ ಕುಮಾರರಾಮನ ತಲೀಖಾನ ದಾಖಲಾಗೋಗುತ್ತೆ. ನೀವು ಕರ್ನಾಟಕದಾದ್ಯಂತ, ಬಹುಶಃ ಭಾರತಾದ್ಯಂತ ಇರ್ಬೋದೇನೋ, ನಾವು ಹುಡುಕ್ತಾ ಹೋದರೆ ಗೊತ್ತಾಗುತ್ತೆ. ಭಾರತಾದ್ಯಂತ ಇರುವಂಥ ಕುಮಾರರಾಮ ದೇಗುಲಗಳಲ್ಲಿ, ಎಲ್ಲ ಕುಮಾರರಾಮನ ದೇಗುಲಗಳಲ್ಲಿ ನೀವು ಕುಮಾರರಾಮನ ಉಬ್ಬು ಶಿಲ್ಪವನ್ನು ನೋಡಬಹುದು. ಕುದುರೆ ಮೇಲೆ ಕೂತು ರಣಾಗ್ರದಲ್ಲಿ ಹೋರಾಡಬೇಕು ಅಂತ ಅವನ ಕೆಚ್ಚೆದೆಯಿಂದ ಕೂತಿರ್ತಕ್ಕಂಥ ಬಿಲ್ಲು ಬಾಣಗಳನ್ನು ಹಿಡಿದಿರತಕ್ಕಂಥ ವೀರ ಪರನಾರಿ ಸೋದರ ಕುಮಾರರಾಮನ ಉಬ್ಬು ಶಿಲ್ಪಗಳನ್ನು ನೀವು ನೋಡ್ಬೋದು. ನೋಡಿ ಫೋಟೋ, ಇದನ್ನು ಎಲ್ಲ ಕಡೆ ನಿಮಗಿದು ಕಾಣುತ್ತೆ. ಆದರೆ ಇಲ್ಲಿ ಮಾತ್ರ, ಇಲ್ಲಿ ತೋರಿಸಿ ಬ್ರಿಜೇಶ್ ಇದನ್ನು, ಇಲ್ಲಿ ನಿಮಗೆ ನಾವು ಯಾವಾಗ ಸಾಧಾರಣವಾಗಿ ಯಾವುದೇ ಮನುಷ್ಯನ ಸಮಾಧಿಯನ್ನು ಮಾಡುವಾಗ ಅದನ್ನ ತಲೆ ಹತ್ರ ಒಂದು ಕಲ್ಲನ್ನು ನೆಡ್ತೀವಲ್ಲ, ಒಂದು ಪ್ಲೇನ್ ಕಲ್ಲು, ಯಾವುದೇ ಬರಹಗಳಿಲ್ಲದ, ಯಾವುದೇ ಉಬ್ಬು ಶಿಲ್ಪಗಳಿಲ್ಲದ ಒಂದು ಸಾಧಾರಣವಾದಂಥ ಕಲ್ಲನ್ನು ಅವನ ಜ್ಞಾಪಕಾರ್ಥವಾಗಿ ನಾವೆಲ್ಲರೂ ಈಗ ಅದನ್ನು ನೆಡ್ತೀವಿ. ಅದೇ ರೀತಿಯಾದಂಥ ಒಂದು ಕಲ್ಲನ್ನು ಇಲ್ಲಿ ನೆಟ್ಟಿದ್ದಾರೆ. ಕುಮಾರರಾಮ ತನ್ನ ಮುಂಡವನ್ನು ಮಾತ್ರ ಇಲ್ಲಿ ಸಮಾಧಿ ಮಾಡಿಕೊಂಡ ಅನ್ನೋದಕ್ಕೆ ಸಾಕ್ಷಿಭೂತವಾಗಿ ಈ ಕಲ್ಲು ನಿಂತಿದೆ.
ನೀವು ಇದನ್ನೆಲ್ಲ ಬಂದು ನೋಡ್ತೀರಾ. ಎಸ್ ಅವರು ಬೇಗ ಬಂದು ಇದನ್ನೆಲ್ಲ ಉದ್ಧಾರ ಮಾಡ್ತಾರೆ, ಇದನ್ನೆಲ್ಲ ಡೆವಲಪ್ ಮಾಡ್ತಾರೆ. ಈ ಒಂದು ತಲೀಖಾನವನ್ನು ಜಗತ್ತಿನಾದ್ಯಂತ ಪಸರಿಸ್ತಾರೆ. ಎಲ್ಲ ಕಡೆಯಿಂದ ಪ್ರವಾಸಿಗರು, ಇತಿಹಾಸಾಸಕ್ತರು ಇಲ್ಲಿಗೆ ಬರ್ತಾರೆ ಅಂತ ಆಶಿಸ್ತಾ ನಾ ಈ ವಾರದ ವಿಡಿಯೋನ ಮುಗಿಸ್ತೀನಿ. ಮುಂದೆ ಇನ್ನೂ ಹಲವಾರು ಹೆಜ್ಜೆ ಹೆಜ್ಜೆಗೆ, ಗಲ್ಲಿ ಗಲ್ಲಿಗೆ, ಬೀದಿ ಬೀದಿಗೆ, ಹೊಲಕ್ಕೆ ಈ ಜಾಗದಲ್ಲಿ ಇತಿಹಾಸ ಇದೆ. ಎಲ್ಲವನ್ನು ತಿಳಿಸೋ ಪ್ರಯತ್ನ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಲವ್ ಯು.